ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನೆಕ್ಸ್ಟ್ 3 ಡೇಸ್ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಓಕೆನಾ? ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಅಥವಾ ಹಲವು ಸಮಸ್ಯೆಗಳಿರುತ್ತೆ ನಿಮಗೂ ಕೂಡ ಅಲ್ವಾ, ಇಲ್ಲಿ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಸಾಲ ಮಾಡ್ಕೊಂಡಿರ್ತೀರ ಅದನ್ನು ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಅಥವಾ ಮನಿ ಪ್ರಾಬ್ಲಮ್ಸ್ ಇರುತ್ತೆ, ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಿರುತ್ತೆ, ಆ್ಯಂಡ್ ಆರೋಗ್ಯದಲ್ಲಿರಬಹುದು ಅಥವಾ ಮದುವೆ ಆಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳಾಗ್ದೇ ತುಂಬ ಸಮಸ್ಯೆಗಳನ್ನು ನೋಡ್ತಾ ಇರ್ತೀರ. ಸೊ ನೀವೆಲ್ಲರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಯಂತ್ರದ ಮುಖಾಂತರ ನೀವು ಪಡ್ಕೊಳ್ಬೋದು. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇನೋ ಯಂತ್ರನ ಬಳಸ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಯಾವ ಥರ ಇದೆ ಅನ್ನೋದನ್ನು ಒಂದ್ಸಲ ನೀವೇ ಗಮನಿಸಿ ಯೋಚನೆ ಮಾಡಿ. ಇದಕ್ಕೆ ನಾನು ಕೇಳಬೇಕಾ ಬೇಡವಾ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ. ಈಗ ಗೊತ್ತಾಗತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಬಾಯ್ಬಿಟ್ಟು ಯಾವುದು ಏನು ಅಂತೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ರಿಲೇಷನ್ಶಿಪ್ ಅಂತ ಹೇಳಿದಾಗ. ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಈ ರಿಲೇಷನ್ಶಿಪ್ ಕೆಲವೊಂದು ರಿಲೇಷನ್ಶಿಪ್ಗಳಿಗೆಲ್ಲ ಯಂತ್ರಗಳನ್ನು ಯೂಸ್ ಮಾಡಲಿಕ್ಕೆ ಮ್ಯಾಮ್ ಹತ್ರ ಕೇಳ್ಬೋದಾ ಇಂಥ ವಿಷಯಗಳನ್ನೆಲ್ಲ ಅನ್ನೋದನ್ನು ಸ್ವಲ್ಪ ಗಮನ ಇಟ್ಕೊಂಡು ಕೇಳಿ, ಓಕೆನಾ? ಹಾಗೆಯೇ ಕೇಳುವಾಗಲೂ ಅಷ್ಟೇ ಲವ್ ಯಂತ್ರ ಇದೆಯಾ, ಮನಿ ಯಂತ್ರ ಇದೆಯಾ ಹಂಗೆಲ್ಲ ಕೇಳಬೇಡಿ, ಓಕೆನಾ? ಸೊ ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ವಾಟ್ಸಪ್ಪಲ್ಲಿ ಒಂದು ಟೈಪ್ ಮಾಡಿ ಕಳಿಸಿ, ಇಲ್ಲ ಅಂತ ಹೇಳಿದ್ರೆ ವಾಯ್ಸ್ ನೋಟಲ್ಲಿ ಕಳಿಸಿ. ಮೇಡಮ್ ಈ ಥರ ಸಮಸ್ಯೆ ಆಗ್ತಾ ಇದೆ ನನಗೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯಂತ್ರಗಳನ್ನು ನಾನು ಬಳಸ್ಬೋದಾ ಅನ್ನೋದನ್ನು ಕೇಳಿದ್ರೆ ಅದಕ್ಕೆ ನಾನು ಇದೆಯೋ ಇಲ್ವೋ ಅಥವಾ ನೀವೇನು ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದು ಬಿಟ್ಟು ಡೈರೆಕ್ಟಾಗಿ ಲವ್ ಯಂತ್ರ ಕೊಡಿ, ಆ ಯಂತ್ರ ಕೊಡಿ, ಈ ಯಂತ್ರ ಕೊಡಿ ಅಂತ ಕೇಳಿದೆ ನಿಜವಾಗ್ಲೂ ಅಂಥ ಮೆಸೇಜ್ಗಳಿಗೆ ನಾನು ರಿಪ್ಲೈ ಮಾಡೋದೇ ಇಲ್ಲ. ನೋಡ್ಬಿಟ್ಟು ಸುಮ್ಮನೆ ಆಗ್ತೀನಿ ಅಷ್ಟೇ, ಬಿಟ್ಟರೆ ಅದಕ್ಕೆಲ್ಲ ಏನು ರಿಪ್ಲೈ ಇರಲ್ಲ, ಓಕೆನಾ? ಅದಕ್ಕೆ ಹೇಳಿರೋದು, ನೀವು ಏನು ಕೇಳಬೇಕಂತಿದ್ದೀರಾ ಒಂದ್ಸಲ ಮ್ಯಾಮ್ ಹತ್ರ ಮಾತಾಡ್ತಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಒಂದ್ಸಲ ಗಮನ ಇದ್ದರೆ ಒಳ್ಳೆಯದಾಗತ್ತೆ, ಓಕೆ? ಎಸ್, ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ 3 ಡೇಸ್ ನಿಮ್ಮ ಲೈಫಲ್ಲಿ, ಓಕೆನಾ, ನಿಮ್ಮ ಜೀವನದಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ 3 ಡೇಸ್ ಏನು ಚೇಂಜಸ್ ಆಗುತ್ತೆ. ಓಕೆ, 2 ಆಫ್ ಪೆಂಟಿಕಲ್, ಪೇಜ್ ಆಫ್ ವ್ಯಾಂಡ್ಸ್, ಹಾಗೆಯೇ 10 ಆಫ್ ಕಪ್ಸ್ ಬರ್ತಾ ಇದೆ, 6 ಆಫ್ ಕಪ್ಸ್, ಹಾಗೆಯೇ ಏಸ್ ಆಫ್ ಪೆಂಟಿಕಲ್, ಓಕೆ? ಬಾಟಮ್ ಆಫ್ ದ ಕಾರ್ಡ್ 8 ಆಫ್ ಪೆಂಟಿಕಲ್ ಬರ್ತಾ ಇದೆ, 2 ಆಫ್ ಕಪ್ಸ್ ಬರ್ತಿದೆ. ವಾವ್, ನೈಸ್. ಇಲ್ಲಿ ರೀಸೆಂಟಾಗಿ ನಿಮ್ಮ ಹಸ್ಬೆಂಡ್ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿ, ಇಲ್ಲಿ ಲವರ್ಸೇ ಅಂತ ಅಲ್ಲ, ಹಸ್ಬೆಂಡ್ ವೈಫೇ ಅಂತ ಅಲ್ಲ, ಓಕೆನಾ? ನೀವು ಇಷ್ಟಪಟ್ಟಂಥ ವ್ಯಕ್ತಿ ಜೊತೆಗೆ ಏನಾದರೂ ಮನಸ್ತಾಪ ಮಾಡ್ಕೊಂಡಿದ್ದೀರಾ, ಜಗಳ ಮಾಡ್ಕೊಂಡಿದ್ದೀರಾ ಅಥವಾ ಮನಸ್ತಾಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ನೆಕ್ಸ್ಟ್ 3 ಡೇಸಲ್ಲಿ ಅವರೇ ನಿಮಗೆ ಕ್ಷಮೆ ಕೇಳ್ತಾರೆ. ಇಲ್ಲಿ ಓಕೆ, ನಿಮ್ಮಿಬ್ಬರು ಎನರ್ಜಿ ಕನೆಕ್ಟ್ ಮಾಡಿದಾಗ, ಅಂದರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಮೀನ್ಸ್ ಬರೀ ಲವರ್ಸ್ ಅಂತ ಅಲ್ಲ, ನೀವು ಯಾರನ್ನ ಇಷ್ಟಪಡ್ತೀರಾ, ಇಲ್ಲಿ ಅಕ್ಕ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ಮಗಳಾಗಿರ್ಬೋದು, ಅಥವಾ ಮಗ ಆಗಿರ್ಬೋದು, ಯಾರೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಯಾರನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ನೀವು ಯಾರ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಒಂದು ಏನು ಎನರ್ಜಿ, ನಿಮ್ಮ ಎನರ್ಜಿ ಹಾಗೆ ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಬ್ಬರು ಕೂಡ ಸರಿ ಆಗುತ್ತೆ, ಅಂದರೆ ಆ ಮನಸ್ತಾಪಗಳು ದೂರ ಆಗುತ್ತೆ, ಆ್ಯಂಡ್ ಇಬ್ಬರು ಕೂಡ ಮತ್ತೆ ಸರಿ ಆಗ್ತೀರಾ ಅನ್ನೋದು ಇಲ್ಲಿ ಆ ಒಂದು ಎನರ್ಜಿ ಬಾಟಮ್ ಆಫ್ ದ ಕಾರ್ಡಲ್ಲಿ ಬರ್ತಾ ಇದೆ, ಓಕೆ? ಹಾಗೆಯೇ ಇಲ್ಲಿ ಅವರಾಗೆ ಸಾರಿ ಕೇಳ್ತಾರೆ. ಇಲ್ಲಿ ಮಿಸ್ಟೇಕ್ಸ್ ನಿಮ್ಮಿಂದ ಆಗಿರ್ಬೋದು ಅಥವಾ ಅವರಿಂದ ಆಗಿರ್ಬೋದು, ಬೇರೆಯವರಿಂದ ಆಗಿರ್ಬೋದು, ಏನೇ ಆಗಿರ್ಬೋದು ತಪ್ಪುಗಳು, ಬಟ್ ಅದನ್ನು ಆ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳ್ತಾರೆ. ಇಲ್ಲಾಂದರೆ ನೀವು ಕೂಡ ಆ ತಪ್ಪನ್ನು ಇರಲಿ ಬಿಡು, ಆಗಿದ್ದಾಗೋಯ್ತು ಅನ್ನೋದು ನೀವು ಕೂಡ ಎಲ್ಲ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೊಳ್ತೀರಾ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ, ಓಕೆ? ನೆಕ್ಸ್ಟ್ 3 ಡೇಸಲ್ಲಿ ನಿಮ್ಮ ಕೆಲವೊಂದು ಕೆಲಸಗಳು, ನಿಂತೋಗಿರುವಂಥ ಕೆಲಸಗಳು ಎಲ್ಲೊಂದು ಕಡೆ ಪ್ರಾರಂಭ ಮಾಡ್ತೀರಾ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ರು ಇಲ್ಲಿ ಎಜುಕೇಷನ್ ರಿಲೇಟೆಡಲ್ಲಿ ಆಗಿರ್ಬೋದು, ಎಜುಕೇಷನ್ ಅಂತ ಹೇಳಿದಾಗ ಏನೋ ಒಂದು ಸಮಥಿಂಗ್ ನೀವು ಪ್ರಾರಂಭ ಮಾಡ್ತೀರಾ 3 ಡೇಸಲ್ಲಿ ಅನ್ನೋಂಥದ್ದು ಇಲ್ಲಿ ಆ ಒಂದು ಚಾನಲಿಗೆ ಮೆಸೇಜ್ ಬರ್ತಿದೆ. ಅಂದರೆ ಈಗ ಆಲ್ರೆಡಿ ನೀವು ಮಾಡಿ ಬಿಟ್ಟಿರೋಂಥ ಕೆಲಸ
ಈಗ ನೀವು ಮಾಡ್ತಾ ಇದ್ರಿ ಒಂದು ಕೆಲಸನ, ಈಗ ಮೆಡಿಟೇಷನ್ ಇರ್ಬೋದು ಅಥವಾ ಯಾವುದೋ ಒಂದು ಹೊಸ ನಿಮ್ಮ ಲೈಫಲ್ಲಿ ಏನೋ ಒಂದು ಹೊಸತನನ ಆ್ಯಡ್ ಮಾಡ್ಕೊಂಡಿದ್ದೀರಾ, ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮ ಮೈಂಡಲ್ಲಿ ಬಂದಿರತ್ತೆ, ಡಿಲೇ ಮಾಡ್ತಾ ಇರ್ತೀರಾ, ನಾಳೆ ಮಾಡೋಣ, ಮತ್ತೆ ನೋಡೋಣ, ಇನ್ಯಾವತ್ತು ನೋಡೋಣ, ನೆಕ್ಸ್ಟ್ ವೀಕ್ ನೋಡೋಣ, ಗಣೇಶ ಹಬ್ಬ ಆದ್ಮೇಲೆ ನೋಡೋಣ, ಅಥವಾ ಸೋಮವಾರ ಕಳೀಲಿ ಯಾವಾಗ ನೋಡೋಣ, ಶುಕ್ರವಾರ ಕಳೀಲಿ ಆಮೇಲೆ ನೋಡೋಣ, ಈ ಥರ ಮೆಂಟಾಲಿಟಿಯವ್ರು ಯಾರು ಇದ್ದೀರಾ ಅಲ್ವಾ, ನೆಕ್ಸ್ಟ್ 3 ಡೇಸಲ್ಲಿ ಸಮಥಿಂಗ್ ನೀವೇನು ಸ್ಟಾಪ್ ಮಾಡಿದ್ದೀರಾ ಕೆಲಸನ ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಪ್ರಾರಂಭ ಮಾಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೇನೆ ಇಲ್ಲಿ ಕೆಲವೊಬ್ರು ಸೆಲ್ಫ್ ಲವ್ ಕಡೆ ತುಂಬಾ ಈಗ ಒಲವನ್ನ ತೋರಿಸ್ತಾ ಇದ್ದೀರಾ, ಅಂದ್ರೆ ನಿಮ್ಮ ಬಗ್ಗೆ ನೀವು ಕೇರ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸುವಂಥದ್ದು, ನಿಮ್ಮ ಎಮೋಷ್ನಲ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಆಗಿರ್ಬೋದು ಅಥವಾ ಸಮಥಿಂಗ್ ನಿಮ್ಮ ಬಗ್ಗೆ ನೀವು ಇಲ್ಲಿ ತುಂಬಾನೇ ಕೇರ್ ಮಾಡ್ತಾ ಇದ್ದೀರಾ, ಆ ಒಂದು ಎನರ್ಜಿ ಅಂದ್ರೆ ನೀವು ಸಮಥಿಂಗ್ ನಿಮ್ಮ ಲೈಫಲ್ಲಿ ಒಂದು ಸ್ಟೆಪ್ನ ತಗೊಳ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಯಾವುದೇ ರಿಲೇಟೆಡ್ ಆಗಿರ್ಬೋದು, ಸ್ಟೆಪ್ ಅಂತ ಹೇಳಿದಾಗ ನೀವು ಎನಿಥಿಂಗ್ ನಿಮಗೆ ಖುಷಿ ಕೊಡುವಂಥದ್ದು, ಓಕೆನಾ, ನಿಮಗೆ ಖುಷಿ ಕೊಡುವಂಥ ಕೆಲಸನ ನೀವಿಲ್ಲಿ ನೆಕ್ಸ್ಟ್ 3 ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಪ್ರಾರಂಭ ಮಾಡ್ತೀರಾ. ಇಲ್ಲಿ ಕೆಲವೊಬ್ರು ನೀವು ಫ್ರೀಡಮ್ ಆಗಿರಬೇಕು ಅಂತಲೂ ಇರ್ಬೋದು, ಅಥವಾ ಕೆಲಸದಲ್ಲಿ ಸಮಥಿಂಗ್ ಏನೋ ಒಂದು ಕೆಲಸ ಮಾಡಿ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಯಾರ ಮೇಲೂ ನಾನು ಡಿಪೆಂಡ್ ಆಗಬಾರ್ದು ಅನ್ನೋಂಥ ಒಂದು ಮೈಂಡ್ ಸೆಟ್ ನಿಮಗಿದೆ. ಸೊ ಅದ್ರ ರಿಲೇಟೆಡಲ್ಲಿ ನೀವೇನೋ ಒಂದು ಸಮಥಿಂಗ್ ಕೆಲಸ ಪ್ರಾರಂಭ ಮಾಡ್ತೀರಾ, ಅಥವಾ ಏನೋ ಒಂದು ಸ್ಟೆಪ್ನ ತಗೊಳ್ತೀರಾ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ಆ್ಯಂಡ್ ಇಲ್ಲಿ ಯಾರಾದರೂ ಪೆಟ್ ಲವರ್ಸ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಇದ್ರೆ, ಓಕೆ, ನಿಮ್ಮ ಮನೆಯ ಪೆಟ್ ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಅಥವಾ ನೀವೇನು ಪ್ರಾಣಿನ ಸಾಕ್ತಾ ಇದ್ದೀರಾ ಅದ್ರ ಹೆಲ್ತಲ್ಲಿ ಎಲ್ಲೊಂದು ಕಡೆ ಇಶ್ಯೂಸ್ ಆಗ್ತಾ ಇದೆ, ಇಶ್ಯೂಸ್ ಆಗಿರ್ಬೋದು ರೀಸೆಂಟ್ ಡೇಸಲ್ಲಿ, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಸೊ ಅದೆಲ್ಲೋ ಒಂದು ಕಡೆ ರಿಕವರಿ ಆಗುತ್ತೆ. ಅದಕ್ಕೆ ಅದರ ಹೆಲ್ತ್ ಅಂದರೆ ನಿಮ್ಮ ಪೆಟ್ ಏನಿದೆ, ನಿಮ್ಮ ಮನೆಯಲ್ಲಿರುವಂಥ ಸಾಕು ಪ್ರಾಣಿ ಏನಿದೆ, ಅದರ ಆರೋಗ್ಯ ಚೇತರಿಕೆಗೊಳ್ತಾ ಇದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಎನರ್ಜಿಲಿ ಬರ್ತಿರೋವಂಥದ್ದು, ಯಾರೋ ಒಬ್ರು ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಪೆಟ್ಟನ್ನ ತೊಗೊಂಬರ್ಬೇಕು, ಅಥವಾ ಒಂದು ಮೈಂಡಲ್ಲಿ ಒಂದು ಥಾಟ್ಸ್ ಬಂದಿದೆ, ಅಥವಾ ನೀವು ಏನೋ ಒಂದು ವಿಡಿಯೋನ ನೋಡಿದ್ದೀರಾ ರೀಸೆಂಟ್ ಡೇಸಲ್ಲಿ, ಸಮಥಿಂಗ್ ರೀಲ್ಸ್ ನೋಡಿರ್ಬೋದು, ಅಥವಾ ಪೆಟ್ ನಾಯಿ ಬಗ್ಗೆ ಆಗಿರ್ಬೋದು, ಬೆಕ್ಕಿನ ಬಗ್ಗೆ ಆಗಿರ್ಬೋದು, ಸಮಥಿಂಗ್ ಪೆಟ್ ಲವರ್ಸ್ ಇದ್ದೀರಾ ಇಲ್ಲಿ, ಪೆಟ್ ಬಗ್ಗೆ ಅಂದರೆ ಒಂದು ಸಾಕು ಪ್ರಾಣಿ ಬಗ್ಗೆ ಒಂದು ವಿಡಿಯೋನ ನೋಡಿಬಿಟ್ಟು ನಿಮಗೆಲ್ಲ ಒಂದು ಥಾಟ್ ಬಂದಿದೆ, ನಾನು ಒಂದು ಪ್ರಾಣಿನ ಸಾಕಬೇಕು, ಅಥವಾ ಡಾಗ್ ಇರ್ಬೋದು, ಎನಿಥಿಂಗ್ ನಿಮಗೆ ಇಷ್ಟ ಆಗಿರೋಂಥ ಪೆಟ್ ಏನಿದೆ ಅದನ್ನು ಸಾಕಬೇಕು ಅನ್ನೋವಂಥ ಎಲ್ಲೋ ಒಂದು ಕಡೆ ಥಾಟ್ ಬಂದಿದೆ. ಅದನ್ನೆಲ್ಲೋ ಒಂದು ಕಡೆ ನೀವು ಆ ಒಂದು ಥಾಟ್ಸ್ ಏನು ಬಂದಿದೆ ಅಲ್ವಾ, ಅದು ರಿಲೀಸ್ ಮಾಡ್ತಾ ನೆಕ್ಸ್ಟ್ ಅದು ನೀವು ಇಷ್ಟಪಟ್ಟಿರೋ ಪೆಟ್ಟನ್ನ ನಿಮ್ಮ ಮನೆಗೆ ತೊಗೊಂಬರ್ತಾ ಇದ್ದೀರಾ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮನೆಗೆ ಒಂದು ಪೆಟ್ ಬರ್ಬೋದು ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಬೆಕ್ಕಾಗಿರ್ಬೋದು, ಡಾಗ್ ಆಗಿರ್ಬೋದು, ಯಾವುದೇ ಒಂದು ಪೆಟ್, ಓಕೆನಾ. ಸೊ ಇದೇ ಪ್ರಾಣಿ ಅಂತಲ್ಲ, ಯಾವುದಾದ್ರೂ ಒಂದು ಸಾಕು ಪ್ರಾಣಿ ನಿಮ್ಮ ಮನೆಗೆ ಬರೋ ಅಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಈ ವೀಕಲ್ಲಿ ಬರ್ಬೋದು, ಅಥವಾ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು, ಅಥವಾ ನೆಕ್ಸ್ಟ್ 3 ಡೇಸ್ ಆದಮೇಲೂ ಕೂಡ ಬರಬಹುದು, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ 2 ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಇಲ್ಲಿ ಸಮಥಿಂಗ್ ಮನಿ ರಿಲೇಟೆಡಲ್ಲಿ ನೀವೆಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀರಾ ಅನ್ನೋಂಥ ಎನರ್ಜಿ ಬರ್ತಿದೆ. ಅಂದರೆ ಇಲ್ಲಿ ಕೆಲವೊಂದು ವಿಷಯದಲ್ಲಿ ನೋಡಿದಾಗ ನಿಮಗೆ ಲೋನ್ಗಳಿರ್ಬೋದು, ಅಥವಾ ಸಾಲಗಳನ್ನ ಮಾಡ್ಕೊಂಡಿರ್ಬೋದು, ಅಥವಾ ನಿಮಗೆ ಸಾಲ ಕೊಡೋರು ಇರ್ಬೋದು, ಅಂದರೆ ನಿಮ್ಮ ಹತ್ರ ಸಾಲ ತೊಗೊಂಡು ದುಡ್ಡು ಕೊಡೋರು ಇರ್ಬೋದು. ಅದೆಲ್ಲೋ ಒಂದು ಕಡೆ 3 ಡೇಸ್ ನಂತರ ಅವರಷ್ಟಕ್ಕೆ ಅವರಾಗೆ ಬಂದು ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡಿನ ವಿಷಯದಲ್ಲಿ ಟೈಮ್ನ ಕೇಳ್ಬೋದು. ಇಂತಿಷ್ಟು ಟೈಮಲ್ಲಿ ನಿಮಗೆ ರಿಟರ್ನ್ ಕೊಡ್ತೀನಿ, ಅಥವಾ ಇಂತಿಷ್ಟು ಟೈಮಲ್ಲಿ ನೀನು ನನಗೆ ದುಡ್ಡು ಕೊಡಬೇಕು, ಅಥವಾ ಸಮಥಿಂಗ್ ಮನಿ ರಿಲೇಟೆಡಲ್ಲಿ ಏನೋ ಒಂದು ಬೆಳವಣಿಗೆನ ನೋಡ್ತೀರಾ, ಅಥವಾ ಏನೋ ಒಂದು ಚೇಂಜಸ್ನ ನೋಡ್ತೀರಾ ಅನ್ನೋ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಫ್ಯಾಮಿಲಿ ಇಶ್ಯೂಸ್ ಏನಾದರೂ ನಡೀತಾ ಇದೆ, ಅಥವಾ ನಿಮ್ಮ ಕುಟುಂಬದಲ್ಲೇ ಏನೋ ಒಂದು ಆಸ್ತಿ ವಿಷಯದಲ್ಲಿ ಇರ್ಬೋದು, ಅಥವಾ ಏನೋ ಒಂದು ಯಾವುದೋ ಒಂದು ವಿಷಯದಲ್ಲಿ ತುಂಬಾನೇ ಹೊಂದಾಣಿಕೆ ಇಲ್ಲದೇನೆ ಒದ್ದಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮನೆ ಹಿರಿಯರು ಎಲ್ಲೋ ಒಂದು ಓಕೆ, ಮನೆ ಹಿರಿಯರು ಯಾರಿದ್ದಾರೆ, ನಿಮ್ಮ ಮನೆಯ ದೊಡ್ಡ ವ್ಯಕ್ತಿ ಅಂತ ಯಾರು ಹಿರಿಯರಿದ್ದಾರೆ, ಅವರು ಎಲ್ಲರನ್ನೂ ಕೂರಿಸಿ ಒಂದು ಕಡೆ ಮಾತುಕತೆ ಮಾಡಿ ಕ್ಲಿಯರ್ ಮಾಡುವಂಥದ್ದು, ಏನು ಮನಸ್ತಾಪಗಳಿದೆ ಅದನ್ನು ಕ್ಲಿಯರ್ ಮಾಡುವಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಫ್ಯಾಮಿಲಿ ಅಂತ ನೋಡಿದಾಗ, ಓಕೆ, ಇಲ್ಲಿ ಫ್ಯಾಮಿಲಿ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಟ್ರಿಪ್ ಕೂಡ ಮಾಡ್ತಾ ಇರ್ಬೋದು ನೀವು, ಆ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಫ್ಯಾಮಿಲಿ ಎಲ್ಲರೂ ಕೂಡ ಟ್ರಿಪ್ ಮಾಡ್ತಿರೋಂಥ ಎನರ್ಜಿಲಿ ಬರ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಿದೆ, ಇನ್ನು ನೆಕ್ಸ್ಟ್ 3 ಡೇಸಲ್ಲಿ ನಿಮಗೆ ಏನು ಬದಲಾವಣೆ ಬರುತ್ತೆ ಅಂತ ಹೇಳಿ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ, ಪ್ಲೀಸ್ ಗೈಡ್ ಮೀ. ಓಕೆ, ವಿತಿನ್ ಅ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳಿ ಬರ್ತಾ ಇದೆ. ಪರ್ಫೆಕ್ಟ್ ಟೈಮಿಂಗ್, ವಾವ್.
ಬಾಟಮ್ ಆಫ್ ದ ಕಾರ್ಡ್ ಹ್ಯಾಪಿ ಬಿಗ್ ಚೇಂಜಸ್ ಆ್ಯಂಡ್ ಇಲ್ಲಿ ರಿಮೈನ್ ಪಾಸಿಟಿವ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಎಸ್. ಇಲ್ಲಿ ಯಾರಾದರೂ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡಿಕೊಂಡು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಎಸ್, ಇಲ್ಲಿ ಒಂದು ಕಡೆ ಇಲ್ಲಿ ಟ್ಯಾರೋ ರೀಡಿಂಗಿಂದ ಬಂತು ಸೆಲ್ಫ್ ಲವ್ ಸೆಲ್ಫ್ ಕೇರ್ ಮಾಡಬೇಕಾಗತ್ತೆ ಅಥವಾ ಮಾಡ್ತೀರಾ ಅನ್ನೋವಂಥದ್ದು. ಎಸ್, ಎಲ್ಲೋ ಒಂದು ಕಡೆ ನೀವು ಇಲ್ಲಿ ಓವರ್ ಥಿಂಕಿಂಗ್ ಮಾಡಿದ ನಿಮ್ಮ ಒಂದು ಮೆಂಟಲ್ ಇಶ್ಯೂಸ್ ಮಾಡ್ಕೊಳ್ತಿದ್ದೀರಾ, ಮೆಂಟಲಿ ನೀವು ಅಪ್ಸೆಟ್ ಆಗ್ತಾ ಇದ್ದೀರಾ ಅಥವಾ ಓವರ್ ಥಿಂಕಿಂಗ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಡಿಸ್ಟರ್ಬ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ಏಂಜಲ್ ಗೈಡೆನ್ಸ್ ಆಗಿ ಬರ್ತಿರುವಂಥದ್ದು ರಿಮೈನ್ ಪಾಸಿಟಿವ್ ಆಗಿರಿ, ಎಲ್ಲದೂ ಕೂಡ ಒಳ್ಳೇದಾಗತ್ತೆ. ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಲೈಫಲ್ಲಿ ಎಲ್ಲದೂ ಕೂಡ ಚೇಂಜಸ್ ಆಗುತ್ತೆ. ಹ್ಯಾಪಿ ಬಿಗ್ ಚೇಂಜಸ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ಈಗಿನ ಟೈಮಲ್ಲಿ ನಿಮಗೆ ನಾಟ್ ದ ರೈಟ್ ಟೈಮ್ ಬರ್ತಿದೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್ ಬರ್ತಾ ಇದೆ. ಓಕೆ, ಸೊ ನೈಸ್ ಕಾರ್ಡ್, ಚೈನ್ ಆಗಿದೆ, ಒಂದಕ್ಕಿಂತ ಒಂದು ಅಂದರೆ ಒಂದಕ್ಕೊಂದು ಲಿಂಕ್ ಆಗಿ ಇರುವಂಥದ್ದು ಇಲ್ಲಿ ಕಾರ್ಡ್ಸ್ಗಳು ಬಂದಿದೆ. ಓಕೆನಾ, ಸೊ ಇಲ್ಲಿ ಹ್ಯಾಪಿ ಬಿಗ್ ಚೇಂಜಸ್ನ ನೋಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಪಾಸಿಟಿವ್ ಆಗಿರಬೇಕು. ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಕೂಡ ಚೇಂಜಸ್ ಆಗುತ್ತೆ. ಡೋಂಟ್ ವರಿ, ಥಿಂಕ್ ಮಾಡಬೇಡಿ, ಓವರ್ ಥಿಂಕ್ ಮಾಡಬೇಡಿ ಅಂತ ಇಲ್ಲಿ ಬರ್ತಿದೆ. ಫೈನಲ್ ಕಾರ್ಡ್ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, 5 ಆಫ್ ಪೆಂಟಿಕಲ್ ಬರ್ತಾ ಇದೆ. ಓಕೆ, ಏಸ್ ಆಫ್ ಫ್ಯಾಂಡ್ಸ್. ಓಕೆ, ಇಲ್ಲಿ ಎಸ್ ನಿಮಗೆ 3 ಆಫ್ ಕಪ್ಸ್ ಬರ್ತಿದೆ. ಎಮೋಷ್ನಲಿ ನೀವು ತುಂಬಾ ಸ್ಟ್ರಾಂಗ್ ಆಗಬೇಕಾಗಿದೆ. ಓಕೆನಾ, ಸೊ ಯೂನಿವರ್ಸ್ ಸೈಡಿಂದ ನಿಮಗೆ ಸಿಗ್ತಿರೋಂಥ ಮೆಸೇಜಸ್ ಇಲ್ಲಿ ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕಾಗಿದೆ. ಆ್ಯಂಡ್ ಇಲ್ಲಿ ನಿಮ್ಮ ಲೈಫಲ್ಲಿ ಎನಿ ಸಿಚುವೇಶನ್ ನಡೀತಾ ಇರ್ಬೋದು, ಆ ಸಿಚುವೇಶನಿಗೆ ಒಂದು ರೀಸನ್ ಇದೆ ಅನ್ನೋದನ್ನು ನೀವು ಇಲ್ಲಿ ಬಿಲೀವ್ ಮಾಡಬೇಕಾಗಿದೆ. ನಿಮ್ಮ ಲೈಫಲ್ಲಿ ಇವಾಗ ಎನಿ ಸಿಚುವೇಶನ್, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಮನಿ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಿರ್ಬೋದು, ಯಾವುದೇ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಿದ್ರು ಈ ಸಿಚುವೇಶನಿಗೆ ಒಂದು ಕಾರಣ ಇದೆ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಸೈಡಿಂದ ಬರ್ತಿರೋಂಥ ಗೈಡೆನ್ಸ್ ಮೆಸೇಜ್ ಆಗಿದೆ. ಓಕೆ, ಸೊ ಇಲ್ಲಿ 5 ಆಫ್ ಪೆಂಟಿಕಲ್ ಹಾಗೆಯೇ ಏಸ್ ಆಫ್ ಹ್ಯಾಂಡ್ಸ್ ಬರ್ತಿರೋದ್ರಿಂದ ನೆಕ್ಸ್ಟ್ 3 ಡೇಸಲ್ಲಿ ಸಮಥಿಂಗ್ ನೀವು ಚೇಂಜಸ್ನ ನೋಡ್ತೀರಾ. ನಿಮ್ಮ ಎಮೋಷ್ನಲಿ ಚೇಂಜಸ್ನ ನೋಡ್ತೀರಾ, ಅಥವಾ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಚೇಂಜಸ್ನ ನೋಡ್ತೀರಾ, ಅಥವಾ ನಿಮ್ಮ ಜೊತೆಗಿರುವಂಥ ಪಾರ್ಟ್ನರ್ ಯಾರಿದ್ದಾರೆ, ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅಥವಾ ನೀವು ಯಾವಾಗಲೂ ತುಂಬ ಕ್ಲೋಸಲ್ಲಿರುವಂಥ ವ್ಯಕ್ತಿಯ ಒಂದು ಮೈಂಡ್ ಸೆಟ್ಟಲ್ಲಿ ಚೇಂಜಸ್ನ ನೋಡ್ತೀರಾ ಅನ್ನೋಂಥ ಒಂದು ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಯೂನಿವರ್ಸ್ ಸೈಡಿಂದ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ. ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದನ್ನೆಲ್ಲದನ್ನು ಲೆಟ್ ಗೋ ಮಾಡಿ ಆರಾಮಾಗಿ ಲೈಫನ್ನು ಲೀಡ್ ಮಾಡಿ. ಇವಾಗ ನಿಮಗೆ ಸಿಕ್ಕಿರೋ ಜೀವನ ನಿಮಗೆ ಅದ್ಭುತವಾಗಿದ್ದು, ಈ ಮನುಷ್ಯ ಜೀವನ ಅನ್ನೋಂಥದ್ದು ಪಡ್ಕೊಂಡು ಕೇಳ್ಕೊಂಡು ಬಂದಿರಬೇಕು, ಅದೃಷ್ಟ ಮಾಡ್ಕೊಂಡು ಬಂದಿರಬೇಕು. ಎಷ್ಟೊಂದು ಜನ ಏನು ಮಾಡ್ತೀರಾ, ಅಯ್ಯೋ ಯಾಕಾದರೂ ಮನುಷ್ಯ ಹುಟ್ಟಿದ್ನೋ, ಯಾಕಾದರೂ ಹೆಣ್ಣಾಗಿ ಹುಟ್ಟಿದ್ನೋ, ಅಥವಾ ಯಾಕಾದರೂ ಗಂಡಾಗಿ ಹುಟ್ಟಿದ್ನೋ, ಈ ಥರ ಯೋಚನೆ ಮಾಡ್ತಾ ಇರ್ತೀರಾ. ನೀವು ಈ ಜನ್ಮದಲ್ಲಿ ಬಂದಿದ್ದೀರಾ ಅಥವಾ ಈ ಭೂಮಿ ಮೇಲೆ ನೀವು ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮಿಂದ ಏನೋ ಒಂದು ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅದ್ರ ಬಗ್ಗೆ ನೀವಿಲ್ಲಿ ಯೋಚನೆ ಮಾಡಿ. ಯಾಕಾದರೂ ಬಂದು ಅನ್ನೋದಕ್ಕಿಂತ ಬಂದಿದ್ದೀನಲ್ವ, ನಾನು ಇಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋದನ್ನು ಮೊದಲು ನಿಮ್ಮ ಮೈಂಡಲ್ಲಿ ತಂದ್ಕೊಳ್ಳಿ. ಓಕೆನಾ, ಲೈಫಲ್ಲಿ ಪ್ರಾಬ್ಲಮ್ಸ್ ಎಲ್ಲದೂ ಇರುತ್ತೆ. ಆ ಪ್ರಾಬ್ಲಮ್ಸ್ನ ಎದ್ದು ಅದನ್ನು ತುಳಿದು ಅದ್ರ ಮೇಲೆ ನಿಂತ್ಕೊಂಡಾಗ್ಲೇ ನಿಮ್ಮ ಲೈಫಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಅಂತ ಹೇಳಿ ಗೊತ್ತಾಗೋದು. ಓಕೆನಾ, ಡೋಂಟ್ ವರಿ, ಪ್ರಾಬ್ಲಮ್ಸ್ಗೆಲ್ಲ ಯಾರು ಕೂಡ ಹೆದರ್ಕೊಂಬೇಡಿ, ಚಿಂತೆ ಮಾಡಬೇಡಿ. ಓಕೆನಾ, ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಅದನ್ನು ದಾಟಿ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ಪ್ರತಿಯೊಂದು ಕೂಡ ಸರಿಯಾಗಿ ಆಗುತ್ತೆ. ಡೋಂಟ್ ವರಿ, ಬಿಲೀವ್. ಓಕೆ, ಸೊ ಟ್ರಸ್ಟ್ ಮಾಡಿ, ನೀವು ನಂಬಿರೋ ಗಾಡ್ ಮೇಲೆ ಟ್ರಸ್ಟ್ ಮಾಡಿ, ಬಿಲೀವ್ ಮಾಡಿ, ಅಷ್ಟೇ ಇರೋವಂಥದ್ದು. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ಕೇಳ್ತಿದ್ದೀರಾ ಇನ್ನೊಂದು ಚಾನಲ್ ಯಾವುದು ಮ್ಯಾಮ್ ಅಂತೇಳಿ. ಸೇಮ್ ಇದೇ ನೇಮೇ ಇದೆ, ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ 333 ಅಂತೇಳಿ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅಷ್ಟೇ. ಓಕೆ, ಸೊ ಆ ಒಂದು ಚಾನಲ್ನ ಕೂಡ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.